ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಟ್ರೆಂಡಿಂಗಲ್ಲಿರೋ ಬ್ಲೌಸ್ನ ಕಟ್ಟಿಂಗು ಹಾಗೆ ಸ್ಟಿಚ್ ಮಾಡೋದನ್ನು ಹೇಳ್ಕೊಡಿ ಅಂತ ಕೇಳಿದ್ರು, ಕಮೆಂಟ್ ಮಾಡಿದರು. ಸೊ ಅವ್ರಿಗೋಸ್ಕರ ಈ ಒಂದು ವಿಡಿಯೋ ಡಿಸೈನರ್ ಬೋಟ್ ನೆಕ್ ಬ್ಲೌಸ್ನ ಕಟಿಂಗ್ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಸ್ಟಿಚಿಂಗು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನಾನು. ಸೊ ಕಟಿಂಗು ಹಾಗೆ ಸ್ಟಿಚಿಂಗು ಅಂದರೆ ತುಂಬ ಲೆಂತಿ ಆಗುತ್ತೆ. ನೋಡ್ತೀನಿ ವಿಡಿಯೋ ಆದಷ್ಟು ಚಿಕ್ಕದು ಮಾಡೋಕ್ಕೆ ನೋಡಿ. ನಾನು ಒಂದರಲ್ಲೇ ಹಾಕೋದಾದರೆ ಒಂದರಲ್ಲೇ ಹಾಕ್ತೀನಿ, ಇಲ್ಲ ಅಂತಂದರೆ ಪಾರ್ಟ್ 2 ಆಗಿ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ನೋಡಿ, ಇದು ಅವ್ರದ್ದು ಅಳತೆ ಬ್ಲೌಸು. ಅವರು ನನಗೆ ಬೋಟ್ ನೆಕ್ಕಲ್ಲಿ ಡಿಸೈನ್ನ ಒಂದು ಫೋಟೋನ ಕಳಿಸಿದ್ರು ವಾಟ್ಸಪ್ಗೆ. ಸೊ ಆ ಒಂದು ಡಿಸೈನ್ನ ನಾನು ನಿಮ್ಗೆ ಇಲ್ಲಿ ಸ್ಟಿಚ್ ಮಾಡಿ ಅಂದರೆ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಅವ್ರದ್ದು ಲೈನಿಂಗ್ ಕ್ಲಾತ್ ಕೊಟ್ಟಿದ್ದಾರೆ ಅವರೇನೆ. ಇವಾಗ ಅವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಲ್ವಾ, ಅದಕ್ಕೆ ಎಕ್ಸ್ಟ್ರಾ ಮಾಡಿಕೊಂಡು ನಾನಿಲ್ಲಿ ಬಟ್ಟೆನ ಹಾಕೋತಾ ಇದ್ದೀನಿ. ಓಕೆ, ಇವಾಗ ಕರೆಕ್ಟಾಗಿದೆ ನನಗೆ. ಸಾರಿ ಫ್ರೆಂಡ್ಸ್. ಸೊ ಇವಾಗ ಬ್ಯಾಕ್ ಎಷ್ಟಿದೆ ಲೆಂತ್ ನೋಡ್ಕೋಬೇಕು. ಬ್ಯಾಕ್ ಲೆಂತ್ ನೋಡಿಕೊಂಡು ನಾನು ಇವಾಗ ಮಾರ್ಕ್ ಹಾಕೋತೀನಿ. ಓಕೆ, ಬ್ಯಾಕ್ ಲೆಂತು ಅದು 13 ಇದೆ. ಸೊ 13ಕ್ಕೆ ನಾನು 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು 14 ಇಂಚು ತೊಗೋತಾ ಇದ್ದೀನಿ. ಈ ರೀತಿ ಮಾರ್ಕ್ ಹಾಕ್ಕೊಂಡು ಇವಾಗ ನಮಗಿದೆ ಬೋಟ್ ನೆಕ್ ಆಗಿರೋದ್ರಿಂದ ನಾವು ನಾರ್ಮಲ್ ನೆಕ್ ಆದರೆ 2 ಇಂಚು 2.5 ತೊಗೋತೀವಿ. ಬೋಟ್ ನೆಕ್ಕಿಗೆ ನಮಗೆ ಜಾಸ್ತಿ ಬೇಕಾಗುತ್ತಲ್ವ. ಸೊ ನಾನಿಲ್ಲಿ ನಾರ್ಮಲ್ ಇದು ಜಾಸ್ತಿ ಇಲ್ಲ, ಒಂದು 32-34 ಸೈಜು ಬ್ಲೌಸ್ ಆಗಿ ಚೆಸ್ಟ್ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾನಿಲ್ಲಿ 3.5 ಅಷ್ಟೇ ತೊಗೋತಾ ಇದ್ದೀನಿ. ನಿಮ್ದೇನಾದರೂ ಚೆಸ್ಟ್ ಪಾರ್ಟಿಂದ ಜಾಸ್ತಿ ಮೆಜರ್ಮೆಂಟ್ ಇದ್ದರೆ 40 ಮೇಲಿದ್ದರೆ 4.5 ತೊಗೊಳ್ಳಿ. ನಾನಿಲ್ಲಿ 3.5 ತೊಗೋತಾ ಇದ್ದೀನಿ. 3.5 ಸಾಕಾಗತ್ತೆ. ಹಾಗೆ ಶೋಲ್ಡರ್ ಬಂದು 3 ಇಂಚ್ ತೊಗೋತಾ ಇದ್ದೀನಿ. ಟೋಟಲ್ ಇದನ್ನು ಬಂದು 6.5 ಇಂಚ್ ತೊಗೊಂಡಿದ್ದೀನಿ. ಹಾಗೆ ಆರ್ಮೋಲ್ ಬಂದು ಇದು ಬೋಟ್ ನೆಕ್ ಆಗಿರೋದ್ರಿಂದ ಆರ್ಮೋಲ್ನ ಸ್ವಲ್ಪ ನಾವು ಜಾಸ್ತಿ ತೊಗೋಬೇಕಾಗತ್ತೆ. ಹಾಗಾಗಿ 6 ಇಂಚು ಆರ್ಮೋಲ್ನ ಇಟ್ಕೋತಾ ಇದ್ದೀನಿ. ನಾರ್ಮಲ್ ಬ್ಲೌಸ್ನಾದರೆ ನಾವು ಕಡಿಮೆ ತೊಗೋಬೇಕಾಗತ್ತೆ. ಬಟ್ ಇದು ಬೋಟ್ ನೆಕ್ ಬ್ಲೌಸ್ ಅಲ್ವಾ, ಸೊ ಹಾಗಾಗಿ ಜಾಸ್ತಿ ತೊಗೋಬೇಕಾಗತ್ತೆ. ಓಕೆನಾ. ಇವಾಗ ಇಲ್ಲಿ ನಾವು 3 ಇಂಚಿಗೆ ಮಾರ್ಕ್ ಹಾಕೋತೀನಿ. ಮಾರ್ಕ್ ಹಾಕ್ಕೊಂಡು ಇದನ್ನು ಒಂದು ಬಾಕ್ಸ್ ಮಾಡ್ಕೋತೀನಿ. 3.5 ಹಾಕೋತೀನಿ. 3.5 ಹಾಕ್ಕೊಂಡು ಇದನ್ನು ಬಾಕ್ಸ್ ಮಾಡ್ಕೋತೀನಿ. ಬಾಕ್ಸ್ ಮಾಡಿಕೊಂಡು ಇದನ್ನು ನಾವಿಲ್ಲಿ ಶೇಪ್ನ ತೆಗಿಬೇಕಾಗತ್ತೆ. ಈ ರೀತಿ ಶೇಪ್ನ ತಕ್ಕೊಂಡ್ಮೇಲೆ ಇವಾಗ ಇಲ್ಲಿ ನಮ್ಮದು ಬ್ಯಾಕ್ ಪಟ್ಟಿ ಅವ್ರದ್ದು ಎಷ್ಟಿದೆ ಅಲ್ವಾ, ಸೊ ಆ ಒಂದು ಬ್ಯಾಕ್ ಪಟ್ಟಿನ ನಾವಿಲ್ಲಿ ಇಡಬೇಕಾಗತ್ತೆ. ಸೊ ಹಾಗಾಗಿ ನಾನು ಇವಾಗ ಒಂದು ಬ್ಯಾಕ್ ಪಟ್ಟಿನ ಇಡ್ತಾ ಇದ್ದೀನಿ. ಅವ್ರದ್ದು ಬ್ಯಾಕ್ ಪಟ್ಟಿ ಬಂದು 4.5, ತುಂಬಾ ದೊಡ್ಡದಿದೆ. ಬಟ್ ನಂಗೆ ಅಷ್ಟು ದೊಡ್ಡದು ಅನ್ನಿಸ್ತು. ಬಟ್ 4 ಇಂಚಷ್ಟೇ ಇಡ್ತಾ ಇದ್ದೀನಿ ನಾನು. ಇಲ್ಲಿ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಕೂಡ 3.5ಗೆ ಬರೋ ಹಾಗೆ ಬಾಕ್ಸ್ ಹಾಕೋತೀನಿ. ಈ ರೀತಿ ಬಾಕ್ಸ್ ಹಾಕ್ಕೊಂಡು ನಾವು ಇದ್ರೊಳಗಡೆ ಯಾವ ರೀತಿ ಡಿಸೈನ್ ಮಾಡ್ಕೋತೀವಲ್ವ, ಸೊ ಅದನ್ನು ನಾನು ಇಲ್ಲಿ ಹಾಕೋಬೇಕಾಗತ್ತೆ. ಓಕೆನಾ. ಇವಾಗ ಡ್ರಾ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇಲ್ಲಿ ಒಂದು ಸ್ವಲ್ಪ ಈ ರೀತಿ ಸರ್ಕ್ಯುಲರಲ್ಲಿ ನಾನು ಫ್ರೀ ಹ್ಯಾಂಡಲ್ಲೇ ಜಾಸ್ತಿ ನಾನು ಡಿಸೈನ್ ಮಾಡೋದು. ನೋಡಿ, ಈ ರೀತಿ ಹಾಕ್ಕೊಂಡು ಇಲ್ಲಿ ಈ ರೀತಿ ಒಂದು ಬೋಟ್ ನೆಕ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ.
ಇದು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೆಕ್ಕು. ಇವಾಗ ಅಷ್ಟೊಂದು ನೋಡೋಕ್ಕೆ ಚೆನ್ನಾಗಿ ಅನಿಸೋದಿಲ್ಲ, ಬಟ್ ವೇರ್ ಮಾಡಿದಾಗ ಬ್ಲೌಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅವರು ವಾಟ್ಸಪ್ಗೆ ಬಿಟ್ಟಿದ್ರಲ್ವ ಫೋಟೋ, ಸೇಮ್ ಇದೇ ಡಿಸೈನ್ ಇರೋದು. ಇಲ್ಲಿ ಹುಕ್ಸ್ ಹಾಕಿದ್ದಾರೆ. ಸೊ ಹಿಂಗಿದೆ ಈ ಡಿಸೈನು. ಸೊ ಇದೇ ಡಿಸೈನ್ನ ನಾನು ಅವರಿಗೆ ಸ್ಟಿಚ್ ಮಾಡಿಕೊಡ್ತಾ ಇದ್ದೀನಿ. ಸೊ ನಾರ್ಮಲಿ ಫ್ರೀ ಹ್ಯಾಂಡಲ್ಲೇ ಡಿಸೈನ್ನ ಹಾಕೋತಾ ಇದ್ದೀನಿ. ಯಾವುದೇ ರೀತಿ ಅಳತೆ ಏನು ಅದಕ್ಕೆ ಹೇಳಕ್ಕೆ ಬರೋದಿಲ್ಲ. ಸೊ ನೀವು ಕೂಡ ಹಾಗೆ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ಇದ್ರದ್ದು ನೆಕ್ಸ್ಟ್ ಪಾರ್ಟ್ 2 ವೀಡಿಯೋ ಮಾಡಿ ಹಾಕ್ತೀನಲ್ವ, ಸೊ ಅದು ಕೂಡ ನಿಮಗೆ ನೋಡೋಕ್ಕೆ ಸಿಗುತ್ತೆ ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ. ಹಾಗೆ ಈ ಒಂದು ವೀಡಿಯೋಗೆ ಲೈಕ್ ಕೊಡಿ. ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರಾದರೂ ಸ್ಟಿಚಿಂಗ್ ಮಾಡ್ತಾಯಿದ್ರೆ ಅವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ. ಬಿಗಿನರ್ಸ್ಗೆ ಈ ಒಂದು ವೀಡಿಯೋ ಯೂಸ್ ಆಯಿತು ಅನ್ಕೋತೀನಿ. ಯಾರೆಲ್ಲ ನನ್ನ ವೀಡಿಯೋ ಎಂಡ್ ಆಗೋವರೆಗೂ ನೋಡಿದರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನನಗೆ ಕಮೆಂಟ್ ಮಾಡಿರೋ ಸಬ್ಸ್ಕ್ರೈಬರ್ಸು ಈ ಒಂದು ವೀಡಿಯೋ ನೋಡಿರ್ತಾರೆ ಅನ್ಕೋತೀನಿ, ಅವ್ರಿಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್. ಹಾಗೆ ಮೀಶೋದಿಂದ ಒಂದು ಆರ್ಡರ್ ಕೂಡ ಬಂದಿತ್ತು. ಸೊ ಅದನ್ನು ಕೂಡ ಪ್ಯಾಕ್ ಮಾಡಿಬಿಡೋಣ ಅಂತ ತೊಗೊಂಡೆ. ಅವರು ಕೇಳಕ್ಕೆ ಬಂದಿದ್ದರು. ಸೊ ಅದನ್ನು ಕೂಡ ಒಂದು ಪ್ಯಾಕ್ ಮಾಡಿ ಇವತ್ತಿನ ಇದರಲ್ಲೇ ಕಳಿಸ್ದೆ. ನೋಡಿ, ಈ ಒಂದು ಸ್ಯಾರಿ ಆರ್ಡರ್ ಬಂದಿತ್ತು. ಈ ರೀತಿ ಇದೆ ಸ್ಯಾರಿ. ತುಂಬಾ ಚೆನ್ನಾಗಿದೆ. 2 ಫೋಟೋ ಇದೆ, ನಾನು ತೆಗಿಯೋಣ. ತುಂಬಾ ಚೆನ್ನಾಗಿದೆ ಸ್ಯಾರಿ. ಪಾರ್ಟಿ ವೇರ್ ಸ್ಯಾರಿ. ಏನು ಭಾರ ಇಲ್ಲ, ಉಟ್ಕೊಂಡ್ರು ಹಗುರ ಇದೆ. ತುಂಬ ನೈಸಾಗಿದೆ. ಸೊ ನೋಡಿ, ಈ ಒಂದು ಸ್ಯಾರಿನ ನಾನು ಅವರಿಗೆ ಪ್ಯಾಕ್ ಮಾಡಿ ಕಳಿಸ್ಬೇಕು ಇವಾಗ. ಇದು ಮೊನ್ನೆನೇ ಆರ್ಡ್ರ್ ಬಂದಿತ್ತು, ಬಟ್ ನನಗೆ ಅದನ್ನು ಲೇಬಲ್ ಡೌನ್ಲೋಡ್ ಆಗಿರಲಿಲ್ಲ, ಅದು ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಹಾಗಾಗಿ ಇವತ್ತು ಸಾರಿ ಕಳಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಪ್ಯಾಕ್ ಮಾಡಿ ಕಳಿಸ್ಬೇಕು. ನಾನು ಬಂದಂಥ ಆರ್ಡರ್ಸ್ಗಳನ್ನ ನೀಟಾಗಿ ಹೋಗಿ ತಲುಪಬೇಕಲ್ವ ಅವರಿರೋ ಅಲ್ಲಿಗೆ. ಸೊ ನೋಡಿ, ಈ ಒಂದು ಆರ್ಡರ್ನೂ ಕೂಡ ಅವ್ರಿಗೆ ಕೊಟ್ಬಿಡ್ತೀನಿ. ನೋಡೋಣ, ಆದರೆ ಅವ್ರಿಗೆ ಕೊಡುವಾಗ ನಿಮಗೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ, ಹೇಗೆ ಮನೆಗೆ ಬಂದು ಪಾರ್ಸಲ್ನ ತೊಗೊಂಡು ಹೋಗ್ತಾರೆ ಅಂತ. ಸೊ